ಏನದು? ಅಕ್ಕ ಅದು ನಿನ್ನೆ ರಾತ್ರಿ ತಿಂದಿರೋ ಎಂಜಲ್ ತಟ್ಟೆನ ಹಾಗೆ ಇಟ್ಟಿದೀಯಲ್ಲ. ನೀನಂತೂ ಕೆಲಸ ಮಾಡಲ್ಲ, ಕೆಲ್ಸದವ್ರ ಹತ್ರ ಕ್ಲೀನ್ ಮಾಡಿಸ್ಬೋದಲ್ಲ. ಅಕ್ಕ ಅದು ಡಿಸಿಪ್ಲಿನ್ ಇರಬೇಕು, ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಬೇಕು. ಈಗ ಕ್ಲೀನ್ ಮಾಡಿಸ್ಬಿಡ್ತೀನಿ ಅಕ್ಕ. ಪ್ರೀತು, ರೆಡಿ ಆಗ್ಬಾ. ಸರಿ ಮಾಮ್. ಹತ್ತು ನಿಮಿಷ ನನಗೆ ಉಸಿರೇ ನಿಂತೋಗಿತ್ತು. ಲೋ, ಆ ಹುಡುಗಿ ಉಸಿರಾಡ್ತಿದ್ದಾಳಿಲ್ವಾ ನೋಡು. ಸತ್ಯ ಉಸಿರಾಡ್ತಾ ಇದ್ದಾಳೆ. ಸಿನಿಮಾ ಸೀನೆ ಕ್ರಿಯೇಟ್ ಮಾಡ್ಬಿಟ್ಟಲ್ಲ. ಒಂದ್ 10 ನಿಮಿಷ ಸೀನ ತಡ್ಕೊಳಕ್ ಆಗ್ಲಿಲ್ವೇನೆ ನಿತ್ಯ? ಚೆನ್ನಾಗಿ ಹೇಳಿದ್ರಿ. ಅಕ್ಷಿ ವಾಂತಿ ಬೈದಿನೆಲ್ಲ ತಡ್ಕೊಳಕ್ ಆಗುತ್ತಾ? ನನ್ ಕಷ್ಟ ನಂದು ಅಂದ್ರೆ ನಿಮ್ದು ಒಳ್ಳೆ ಕತೆ. ಆಯ್ತಾಯ್ತು, ಹೆಂಗೋ ದೇವ್ರ ದಯದಿಂದ ಎಲ್ಲ ಬಚಾವಾದ್ವಿ ನೋಡು. ನಿನಗೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹೆಂಗೆ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಬಂದ್ಯೋ ಹಂಗೆ ಯಾರಿಗೂ ಗೊತ್ತಾಗ್ದಿರೋ ತರ ಹೋಗ್ಬಿಡು. ಸರಿ, ಈಗ ಹೋಗ್ತೀನಿ. ಫೋನ್ ಮಾಡೋದ್ ಮರಿಬೇಡಿ. ಮಾಡ್ತೀನಿ, ಹೋಗೆ. ಅಲ್ಲೇನೋ ನೋಡ್ತಾ ಇದೀಯಾ? ಈ ಮೊಬೈಲಲ್ಲಿ ತೆಗ್ದಿರೋ ಫೋಟೋನ ಯಾವುದಕ್ಕೂ ಸೇಫ್ಟಿಗೆ ಲ್ಯಾಪ್ಟಾಪ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಡು. ಎಸ್ ಬಾಸ್. ಬಾಸಾ? ಹಾ, ಇನ್ಮೇಲೆ ನೀವೇ ನನಗೆ ಬಾಸ್. ರಿತು, ಇಲ್ಲೇನು ನಡೆದಿಲ್ಲ, ನಿಂಗೇನು ಗೊತ್ತಿಲ್ಲ. ಯಾರಿಗೂ ಅನುಮಾನ ಬರ್ತಿರ್ತಾರೆ, ನೋಡ್ಕೊ. ಅದಿ, ನಮ್ಮ ಹರ್ಬಲ್ ಪ್ರಾಡಕ್ಟ್ ಲಾಂಚ್ ಆದ್ಮೇಲೆ ಫಾರಿನ್ ಕಂಪನಿಯವರು ಇಂಟ್ರೆಸ್ಟ್ ತೋರಿಸಿದ್ರಲ್ಲ, ಏನಾಯ್ತು? ಅಮ್ಮ, ಕ್ಲೈಂಟ್ಸ್ ಕಡೆಯಿಂದ ನಮ್ಮ ಐಡಿಯಾಗೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಅವ್ರು ಟೈಅಪ್ ಆಗೋದಕ್ಕೂ ರೆಡಿ ಇದ್ದಾರೆ. ಇನ್ನೇನಿದ್ರು ಲೀಗಲ್ ಫಾರ್ಮಾಲಿಟೀಸ್ ಮುಗಿಬೇಕು ಅಷ್ಟೇ. ವೆರಿ ಗುಡ್ ಆದಿತ್ಯ. ಥ್ಯಾಂಕ್ಸ್ ಅಪ್ಪ. ವಾಟ್ ಅ ಗ್ರೇಟ್ ನ್ಯೂಸ್ ಬ್ರೋ. ಕಂಗ್ರಾಟ್ಸ್. ಇದೇ ಖುಷಿಲ್ ಪಾರ್ಟಿ. ಡೆಫಿನೆಟ್ಲಿ. ಆದಿತ್ಯ, ನೀನು ಮುಟ್ಟಿದ್ದೆಲ್ಲ ಚೆನ್ನಾಗುತ್ತೆ ಅಂತ ಮತ್ತೆ ಪ್ರೂವ್ ಮಾಡಿದ್ಯಾ. ನೀನು ಸಿಹಿ ಸುದ್ದಿ ಕೊಡ್ತೀಯ ಅಂತಾನೆ ನಿಮ್ಮಮ್ಮ ಇವತ್ತು ಸಿಹಿ ಮಾಡಿಸಿದ್ದಾರೆ. ಪಾರ್ವತಿ, ಎಲ್ರಿಗೂ ಸ್ವೀಟ್ ಕೊಡಮ್ಮ. ಒಂದ್ ನಿಮಿಷ. ಇವತ್ತು ನನ್ನ ಜೀವನದಲ್ಲಿ ಒಂದು ವಿಶೇಷವಾದ ದಿನ. ಯಾಕೆಂದ್ರೆ ನಮ್ಮ ಆದಿ ಕನಸು ಕಂಡಿರೋ ಹರ್ಬಲ್ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ. ಹಾಗೆ ನೋಡಿದ್ರೆ ನಮ್ಮ ಕಂಪನಿ ದೃಷ್ಟಿಯಿಂದ ಹೊಸ ಪ್ರಾಡಕ್ಟ್ ಲಾಂಚ್ ಆಗೋದು, ಸಕ್ಸಸ್ ಆಗೋದು ಇದೆಲ್ಲ ಹೊಸ ವಿಚಾರನೇ ಅಲ್ಲ. ಆದಿಗಂತೂ ಇದು ವಿಶೇಷವಾದ ವಿಚಾರನೇ ಅಲ್ಲ. ಆದರೆ ಈ ಸಲ ನಮ್ಮ ಪ್ರಾಡಕ್ಟಿನ ಸಕ್ಸಸ್ಸಿಗೆ ಒಬ್ಬ ವಿಶೇಷವಾದ ವ್ಯಕ್ತಿ ಕಾರಣ ಆಗಿದ್ದಾರೆ. ಆ ವ್ಯಕ್ತಿ ಕೈಯಿಂದನೇ ನಾವಿವತ್ತು ಸಿಹಿನ ತಗೊಂಡ್ರೆ ನಮ್ಮ ಸಂತೋಷ ಇನ್ನೂ ಹೆಚ್ಚಾಗುತ್ತೆ ಅಂತ ನನಗನ್ಸುತ್ತೆ. ಯಾರಪ್ಪ ಅದು ಸ್ಪೆಷಲ್ ವ್ಯಕ್ತಿ? ಹಾಯ್ ಆಂಟಿ. ಹಾಯ್ ದಿಶಾ. ಬಾಮ್ಮ ದಿಶಾ. ಎಸ್, ಆ ವಿಶೇಷವಾದ ವ್ಯಕ್ತಿ ನಮ್ಮ ದಿಶಾ. ಒಂದು ಮನೆ ಏಳಿಗೆಗೆ, ಮನಸ್ಸಿನ ನೆಮ್ಮದಿಗೆ ಮನೆಗೆ ಬರೋ ಹೆಣ್ಣಿನ ಕಾಲ್ಗುಣ ತುಂಬ ಮುಖ್ಯ ಅಂತ ಹೇಳ್ತಾರೆ. ನಮ್ಮನೆ ಮಟ್ಟಿಗೆ ದಿಶಾನ ಕಾಲ್ಗುಣ ತುಂಬ ಚೆನ್ನಾಗಿದೆ. ಅವತ್ತು ದಿಶಾ ಮತ್ತು ಪ್ರೀತು ಕೈಯಲ್ಲಿ
ಆದಿಗೆ ಈ ಪ್ರಾಜೆಕ್ಟನ್ನು ಕೊಡಿಸಿದ್ದೆ. ಇವಳ ಕೈಗುಣ ಕೂಡ ನಮ್ಮ ಮನೆಗೆ ಆಗಿ ಬಂದಿದೆ. ಒಂದು ಹೆಣ್ಣು ಮದುವೆ ಆಗಿ ಮನೆಗೆ ಬರ್ತಾಳೆ ಅಂತ ಅಂದಾಗ 4 ಜನ 4 ಥರ ಮಾತಾಡ್ತಾರೆ. ಅಂಥವ್ರಿಗೆಲ್ಲ ಇವಳು ನಮ್ಮ ಮನೆಗೆ ಎಂಥ ಅದೃಷ್ಟ ತಂದಿದ್ದಾಳೆ ಅಂತ ಈಗ ಅರ್ಥ ಆಗಿದ್ರೆ ಬಹಳ ಸಂತೋಷ. ಅಂದ್ರೆ ಈ ಪ್ರಾಜೆಕ್ಟ್ಗೆ ಯಾರು ದುಡ್ದಿಲ್ಲ, ದಿಶಾ ಕಾಲಿಟ್ಟಿದ್ದಕ್ಕೆ ಕೈ ಇಟ್ಟಿದ್ದಕ್ಕೆ ಈ ಪ್ರಾಜೆಕ್ಟ್ ಸಕ್ಸಸ್ ಆಯ್ತು ಅಂತೀರಾ ಅಕ್ಕ? ಸಂದೇಹವೇ ಇಲ್ಲ. ದಿಶಾ ಈ ಮನೆಗೆ ಕಾಲಿಡ್ತಿದ್ದ ಹಾಗೆ ಎಲ್ಲ ಶುಭ ಕಾರ್ಯಗಳು ನಡೀತಾ ಇದೆ. ಈ ಮನೆಗೆ ಅವಳು ಲಕ್ಕಿ ಚಾರ್ಮ್. ಅದರ ಬಗ್ಗೆ ಅನುಮಾನ ಇದ್ದವ್ರಿಗೆ ಈಗ ಸಮಾಧಾನಕರವಾದ ಉತ್ತರ ಸಿಕ್ಕಿದೆ ಅಂತ ನನಗನ್ಸುತ್ತೆ. ನಿಶಾ, ಎಲ್ರಿಗೂ ನಿನ್ನ ಕೈಯಾರ ಸಿಹಿ ಹಂಚಮ್ಮ. ಕಾಂಗ್ರ್ಯಾಚುಲೇಷನ್ಸ್ ಆದಿ. ಥ್ಯಾಂಕ್ಸ್ ದಿಶಾ. ದಿಶಾ, ನಾಳೆ ನಿಮ್ಮ ಎಂಗೇಜ್ಮೆಂಟ್. ಟಾಪ್ ಮೆಹಂದಿ ಡಿಸೈನರ್ನ ಕರೆಸಿದ್ದೀನಿ. ನಿನಗೆ ಯಾವ ಡಿಸೈನ್ ಬೇಕೋ ಸೆಲೆಕ್ಟ್ ಮಾಡ್ಕೊ. ಜಯ, ಕರ್ಕೊಂಡು ಹೋಗು. ಮ್ಯಾಮ್, ನನ್ನ ಟ್ಯಾಬಲ್ ಕೆಲವು ಡಿಸೈನ್ಸ್ ಇದೆ. ನಿಮ್ಗೆ ಇಷ್ಟ ಆಗೋದೊಂದು ಸೆಲೆಕ್ಟ್ ಮಾಡಿದ್ರೆ ನಾವು ಅದನ್ನೇ ಟ್ರೈ ಮಾಡೋಣ. ಮಸ್ತ್ ಆಗಿದೆ, ಯಾವುದು ಇಷ್ಟ ಆಗ್ತಿಲ್ಲ. ಯಾವುದು ಅಟ್ರಾಕ್ಟಿವ್ ಅನಿಸ್ತಾನೆ ಇಲ್ಲ. ದಿಸ್ ಒನ್, ಇದನ್ನ ಹಾಕಿ. ನನ್ಗೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ದಿಶಾಮ್ಮ, ಈ ಡಿಸೈನ್ ನಿಮ್ ಕೈಗೆ ಚೆನ್ನಾಗಿ ಕಾಣಲ್ಲ. ಏಯ್, ಶಾರ್ಟ್ ಅಪ್. ಮುಸ್ರೆ ತಿಕ್ಕೋ. ನಿನ್ಗೆ ಕೈಗೆ ಹಚ್ಚೋ ಮೆಹಂದಿ ಬಗ್ಗೆ ಏನೇ ಗೊತ್ತು? ನಿನ್ ಕೆಲಸ ನೋಡ್ಕೊಂಡು ತೆಪ್ಪಗೆ ಹೊರಡ್ತಾ ಇರೋ.